ನಾನು ಹುಟ್ಟು ಬೆಳ್ಳಿದ್ದೆ ಇದೆ ಊರು. ನಮ್ ಹಿಂದೆ ಇರೋದೇ ನಮ್ ಮನೆ. ಅದಕ್ಕೆ ಮನೆ ಹಿಂದೆ ಇದ್ರೆ ಫಸ್ಟ್ ಬಂದ್ಬಿಟ್ಟಿದ್ದೀರಿ. 6 ಗಂಟೆಗೆ ಬಂದು ಸೀಟ್ ಹಾಸ್ಬಿಟ್ಟು ಹೋಗ್ಬಿಡ್ತೀವಿ. ಆಮೇಲೆ ಬಂದು ಆರಾಮಾಗಿ ಕುತ್ಕೊಂಡು ತಿನ್ನೋದು. ರಿಸರ್ವ್ ಮಾಡಿ ಇಟ್ಬಿಟ್ಟು ಹೊಂಟಾಗದೆ. ನಮ್ದೇ ರಿಸರ್ವೇಶನ್ ಇಲ್ಲಿ ಹಿಂದೆಗಡೆ. ಆ ಕಡೆ ಆ ಸೈಡ್ ಎಲ್ಲ ಹೋಗಲ್ಲ ನಾವು. ಇಲ್ಲಿ ಬಂದ್ರೆ ಇಲ್ಲೇ ನಮ್ ಜಾಗ. ಪ್ರಸಾದ ಅಂತ ಬಂದಾಗ ಒಂದು ಮಾತು ಹಂಗೆ ಹೆಂಗೆ ಅಂತ ಹೇಳಂಗಿಲ್ಲ. ಈ ಸಾಂಬಾರಲ್ಲಿ ತುಂಬಾ ಇಂಗ್ರೀಡಿಯೆಂಟ್ಸ್ ಏನು ಹಾಕಲ್ಲ ನಾವು. ಬೇಳೆ, ಹುಚ್ಚೆಣ್ಣೆ, ಸಾಸಿವೆ, ಜೀರಿಗೆ ಆ ಥರ ಒಗ್ಗರಣೆ ಹಾಕ್ಬಿಟ್ಟು ಮಾಡೋ ಸಾಂಬಾರು ಅಷ್ಟೇನೆ. ನೆನ್ನೆ ಮಧ್ಯಾಹ್ನ ಮೀಸಲು ನೀರು ತಂದು ಮಾಡಿರೋ ಸಾಂಬಾರಿದು. ಅನ್ನನೂ ಕೂಡ ನೆನ್ನೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದಾರೆ ಮಾಡೋಕ್ಕೆ. ಇವತ್ತುವರೆಗೂ ಅನ್ನ ಫ್ರೆಶ್ ಆಗೇ ಇದೆ. ಅಲ್ಲಿ ನೀವು ನೋಡ್ಬೋದು, ಅಲ್ಲಿ ಆ ಚೌಟ್ರಿಯಲ್ಲಿ ಫುಲ್ ಅನ್ನಗಳನ್ನ ಲಾಟ್ ಗಟ್ಲೆ ಹಾಕಿರ್ತಾರೆ. ಸಾಂಬಾರ್ ಕೂಡ ಕೂನಿಲ್ ಬೇಯಿಸ್ತಾ ಇರ್ತಾರೆ. ಈ ಕಬ್ ಮಾಡ್ತಾರಲ್ಲ, ಆ ಜಾಣೆಲಿ ನಮ್ಮ ಊರಲ್ಲಿ ಸಾಂಬಾರು ಅನ್ನನ ಬೇಯಿಸಂತದ್ದು. ಸೊ ಈ ಕೊಪ್ಪರಿಕೆಯಲ್ಲಿ ಯಾರ್ಯಾರು ಈ ವರ್ಷ ಬಂದಿಲ್ಲ, ನೆಕ್ಸ್ಟ್ ವರ್ಷ ಬನ್ನಿ, ನಮ್ಮ ಊರ್ ಪ್ರಸಾದ ತಿನ್ನಿ. ಎಲ್ರು ಎಲ್ಲಾ ಕಡೆ ಗೊತ್ತು ಮಾಡಿ ನಮ್ಮ ಊರು ಈ ತರ ಇದೆ. ಸಾಂಬಾರ್ ನೀವ್ 1 ತಿಂಗಳಿಟ್ರು ಏನು ಆಗಲ್ಲ. ಇದು ಯಾರಿಗೆ ಅಂತ ಕೇಳಿದ್ರಲ್ಲ, ಇದು ನಮ್ಮ ಅಜ್ಜಿಗೆ. ಈಗ ನೀವ್ ಎಷ್ಟೇ ಎಲ್ಲ ಇಟ್ರು ಯಾರು ಏನು ಕೇಳಲ್ಲ. ಮತ್ತೆ ನಮ್ಮ ಊರಲ್ಲಿ ಇನ್ನೊಂದ್ ಏನ್ ವಿಶೇಷ ಅಂತಂದ್ರೆ, ಇಷ್ಟ ಅನ್ನ ಹಾಕಿದರೆ ನೀವ್ ಇಷ್ಟ ತಿನ್ಲೇಬೇಕನ್ನೋ ಕಂಡೀಷನ್ ಏನು ಇಲ್ಲ. ನೀವ್ ಎಷ್ಟಾಗುತ್ತೆ ನಿಮ್ ಮನ್ಸಿಗೆ ಎಷ್ಟು ಅನ್ಸುತ್ತೆ ಅಷ್ಟು ತಿನ್ಬಿಟ್ಟು ಇದೆಲ್ಲ ಹಂಗೆ ಬಿಡೋದು. ಮಧ್ಯಾಹ್ನವರೆಗಲ್ಲ 3 ದಿನವರೆಗೂ ಎಲೆ ಹಂಗೆ ಬಿದ್ದಿರುತ್ತೆ. ಎಲೆ ಎತ್ತಲ್ಲ. ನಮ್ಮ ಊರಿಂದ ನಮ್ ಸಂಪ್ರದಾಯದ ಅವಾಗಿನಿಂದ ಬಂದಿರೋದು. ತಿಮ್ಮಪ್ಪಂಗೆ ಈ ತರ ಅನ್ನ ಎಲ್ಲ ಅಳ್ಕೊಂಡು ಈ ತರ ಆಡ್ಕೊಂಡು ತಿನ್ಬೇಕನ್ನೋ ಆಸೆ ಅವ್ರಿಗೆ. ಸೊ ಈ ಫ್ರಂಟ್ ರೋದ್ ಏನು ಎತ್ತಲ್ಲ, ಬ್ಯಾಕ್ ಸೈಡ್ ಮಾತ್ರ ಕೊಟ್ಟು ನನಗೆ 22 ವರ್ಷದವ್ರು 72 ವರ್ಷದವ್ರು ಇಷ್ಟೊಂದು ಪಟ ಮಾತಾಡ್ತಿಲ್ಲ. ತಿಮ್ಮಪ್ಪ ನಿನಗೆ ಹೊಲ್ದು ಬಿಟ್ಟಿದ್ದೀನಾ? ನಿಮ್ಮೇ ಹೊಲ್ದಿರ್ಬೋದೇನೋ, ಅದಕ್ಕೆ ಈ ತರ. ಸೂಪರ್ ಮಾತಾಡಿ. ಥ್ಯಾಂಕ್ ಯು. ನೀವು ಮಾಡಿದ್ರೆ ಊಟ ಇಲ್ಲ ನೀವು ಮಾಡಿ ಸವಿರಿ. ನೀವು ನಿಮ್ ರಿವ್ಯೂನ ಹೇಳಿ ನಿಮ್ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಅಲ್ಲಿ. ಆಗ ಜನಗಳಿಗೆ ಗೊತ್ತಾಗುತ್ತೆ ಏನು ನಮ್ಮೂರ್ ಪ್ರಸಾದ ಏನು ಅಂತ. ಓಕೆ, ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಯು. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಅಣ್ಣ ನಮಸ್ತೆ. ನಿಮ್ಮ ಹೆಸರು? ಜೈರಾಮ್. ಇದೇ ಊರವ್ರ? ರಾತ್ರಿ ಎಷ್ಟೊತ್ತಿಗೆ ಶುರು ಆಯ್ತಣ್ಣ ಅನ್ನ ಮಾಡಕ್ಕೆ? ಸಾಯಂಕಾಲ 6 ಗಂಟೆಯಿಂದ 6 ಗಂಟೆ ಸ್ಟಾರ್ಟ್ ಮಾಡಿದಿರಿ. ಎಲ್ಲ ಕಡೆ ದೇಕ್ಷಗಳಲ್ಲಿ ಅಡುಗೆ ಮಾಡಿದ್ರೆ ಈ ಆಲೆ ಮನೆ ಕೊಪ್ಪರಿಕೆ ಬರ್ತಾವಲ್ಲ ಅದ್ರಲ್ಲಿ ಮಾಡ್ತಿಲ್ಲ, ಅವಾಗಿಂದನೂ ಹಂಗೆ ಮಾಡ್ತಾ ಇರೋದಾ? ಪ್ರತಿ ಸತ್ತು ನಾವು ಇದ್ರಲ್ಲೇ ಮಾಡೋದು, ಕೊಪ್ಪರಿಕೆಲ್ಲೇ ಮಾಡೋದು. 2 ಮಾಡ್ತಿದ್ದೋ, ಆಮೇಲೆ 3 ಮಾಡ್ದೋ, ಈಗ 5 ಮಾಡ್ತಾ ಇದೀವಿ. 5 ಕೊಪ್ಪರಿಕೆ, 5 ಒಲೆ. 5 ಒಲೆ, 5 ಒಲೆಯಲ್ಲಿ 5 ಕೊಪ್ಪರಿಕೆಯಲ್ಲಿ ಮಾಡ್ತಾ ಇದೀರಲ್ಲ. ಒಂದು ಕೊಪ್ಪರಿಕೆಗೆ ಒಂದ್ ಸಾರಿಗೆ ಎಷ್ಟು ಅಕ್ಕಿ ಹಾಕ್ತಾ ಇದೀವಿ? 2 ಹಾಕ್ತಿವಿ. 2 ಕ್ವಿಂಟಾಲು. ಫಸ್ಟ್ ಎಷ್ಟು ಹಾಕ್ತೀರಾ? ಫಸ್ಟ್ 1.5 ಹಾಕ್ತಿವಿ. ನೀರು ಚೆನ್ನಾಗಿ ಕಾದಾದ್ಮೇಲೆ 2 ಹಾಕ್ತಿವಿ. ಅಂದ್ರೆ 2.5 ಹಾಕ್ತಿವಿ. ಒಲೆ ಬೆಂಕಿ ಬಿಸಿ ಬಂದ್ಮೇಲೆ ಆಮೇಲೆ ಹೋಗ್ತಾ ಜಾಸ್ತಿ ಮಾಡ್ತಾ ಹೋಗ್ತೀರಿ. ಈಗ ಅಣ್ಣ 5 ಕೊಪ್ಪರಿಕೆಯಲ್ಲಿ ಒಂದೊಂದು ಇದರಲ್ಲಿ 1.5 2 ಕ್ವಿಂಟಾಲ್ ಅಕ್ಕಿ ಹಾಕಿ ಮಾಡ್ತಾ ಇದೀರಲ್ವಾ? ಈಗ ಅಣ್ಣ ಒಂದು ಕೊಪ್ಪರಿಕೆಯಲ್ಲಿ ಕೆಲಸ ಮಾಡೋಕ್ಕೆ ಎಷ್ಟೆಷ್ಟು ಜನ ಇದ್ದೀರಣ್ಣ? ಯಾಕೆಂದ್ರೆ ಅದನ್ನ ತಗೊಂಡೋಗಿ ರೈಸ್ ಹಾಕೋರು ಇರ್ಬೋದು, ರೈಸ್ ಬಸಿಯೋರು ಇರ್ಬೋದು, ಅಕ್ಕಿ ಹಾಕೋರು ಇರ್ಬೋದು, ನೀರು ಹಾಕೋರು, ಎಲ್ಲರೂ ಇಷ್ಟೊಂದು ಜನ ಅವ್ರು ಒಂದೊಂದು ಕೊಪ್ಪರಿಕೆ ಹತ್ರ ಎಷ್ಟೆಷ್ಟು ಜನ ಇದ್ರು? 50 ರಿಂದ 100-150 ಜನ ಇರ್ತದೆ ಕೊಪ್ಪರಿಕೆಗೆ. ಸಾರು ಮಾಡ್ತಾವ ಅಷ್ಟೇ. 200-300 ಜನ ಸಾರು ಮಾಡ್ತಾ ಇರ್ತದೆ. ಇಲ್ಲುವೆ ಒಂದು 500 ರಿಂದ 600 ಜನ ಒಂದ್ ಮನೆಗೆ ಒಂದಾವಣೆ ಅದಕ್ಕೆ. ಇಡೀ ಊರಿನಲ್ಲಿ ನಾವು ಒಂದು 4,000 ಜನ ಇದೀವಿ. 4,000 ಜನನೂ ನಿಂತ್ಕೊಂಡ್ ಮಾಡ್ತಿದ್ದ ಅಣ್ಣ. ಈಗ ಹೊರಗಡೆ ಊರಿನವರು ಬಂದು ಮಾಡ್ತಾರೆ. ಸರಿ ಅಣ್ಣ, ಈಗ ರೈಸ್ ಮಾಡ್ತಾ ಇದೀರಲ್ವಾ? ಹೌದು. ಈಗ ಒಂದು ಎಷ್ಟು ಕ್ವಿಂಟಲ್ ಇಲ್ಲಿವರೆಗೂ ರಾತ್ರಿಯಿಂದ ಬೇಯಿಸಿರ್ಬೋದು ನೀವು? ಒಂದು 125 ರಿಂದ 130-140 ಕ್ವಿಂಟಲ್ ಬೇಯ್ತದೆ. ಅಷ್ಟೊಂದು ಬೇಯಿಸಿದ್ದೀರಿ? ಹೌದು. ಅಣ್ಣ ಈಗ ಅಕ್ಕಿ ಎಲ್ಲ ಎಲ್ಲಿ ನೀವೇ ಪರ್ಚೇಸ್ ಮಾಡಿದ್ದ? ನಾವು ನಮ್ಮೂರಿಂದ ಒಂದು ಮನೆಗೆ 10 ಸೇರ್ ಅಕ್ಕಿ, 1 ಪಿಂಡಿ ಎಲೆ, 1 ಸೌದೆ 1 ನಮ್ಮೂರ್ದು ಯಾವ್ದು ಎಡ್ಕೋದಿಲ್ಲ. 1,500 ದುಡ್ಡು. 1,500 ದುಡ್ಡು ಇಷ್ಟು ಒಂದು ಮನೆಯಿಂದ ಕೊಡ್ತಿದ್ದಾರೆ. ಹೌದು. ನಮ್ಗೆ ಭಕ್ತಾದಿಗಳು ಕೊಡದೆ ಒಂದು 150 ಕ್ವಿಂಟಲ್ ಅಕ್ಕಿ ಮೇಲೆ ಬರ್ತದೆ. ಅಂದ್ರೆ ನಿಮ್ದು ಎಷ್ಟಾಗ್ಬೋದು ಒಟ್ಟಿಗೆ? ನಮ್ದು ಒಂದು 50 ರಿಂದ 60 ಕ್ವಿಂಟಲ್ ಐತೆ. ಅಂದ್ರೆ 50-60 ಏನೇನು ಆಗಲ್ಲ ಇಲ್ಲಿ? ಎಡ್ಕೋದಿಲ್ಲ ನಮ್ದೇ. ಆದ್ರೆ ಹೊರಗಡೆದು ಬರೋ ದೇಶದಿಂದ ನಮ್ಗೆ ಆಗೋದು. ಹೊರಗಡೆಯಿಂದ ಎಷ್ಟೆಷ್ಟು ಕೊಡ್ಬೋದಣ್ಣ ಭಕ್ತಾದಿಗಳು? ಎಷ್ಟು ಬೇಕು 5 ಕ್ವಿಂಟಲ್ ಕೊಡ್ಬೋದು, 1 ಕ್ವಿಂಟಲ್ ಕೊಡ್ಬೋದು. 25 ಕೆಜಿ ಮೇಲೆ ಯಾರು ಬಂದು 25 ಕೆಜಿ ಮೇಲೆ ಕೊಡ್ತಾರೆ. ಈಗ ನಿಮ್ಗೆ ಗೊತ್ತಿರುವಂಗೆ ಯಾರು ಎಷ್ಟು ಕೊಟ್ಟಿರ್ಬೋದು ಜಾಸ್ತಿ ಅಕ್ಕಿ? ನಾವು ಕೊಡ್ತಾ ಇರ್ತಾರೆ, ಯಾರು ಕೊಡ್ಬೋದು. ಕೊಡದೆ ಆಗೋದಿಲ್ಲ. ಇನ್ನೂ ಅಕ್ಕಿ ಇದೆ, ಇನ್ನೂ ಇದೆ, ಆಗೋದಿಲ್ಲ. ಅಷ್ಟು ಕೊಡಲೇಬೇಕು. ನಿನ್ನೆ 6 ಗಂಟೆಗೆ ನೀವು ರೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ. ಈಗ ನೋಡ್ರೆ 10 ಗಂಟೆ 10:30 ಆಯ್ತಾ ಇದೆ. ಜನ ಇನ್ನ ಬೇಜನ್ ಬರ್ತಾರೆ, ಇನ್ನು ಬೇಯಿಸ್ತಾನೆ ಇದ್ರಿ. ಇನ್ನು ಬೇಯಿಸ್ತೀವಿ. ಸಂಜೆವರೆಗೂ ಊಟ ಇರುತ್ತಾ? ಸಂಜೆವರೆಗಿಂಟು ಸಾರು ಸಾಂಬಾರ್ ತೀರೋಗಿಂತ ಊಟ ಕೊಡ್ತೀವಿ. ಅನ್ನ ಲೆಕ್ಕ ಇಲ್ಲ. ಅನ್ನ ಮಾಮೂಲಿ ಬೇಯಿಸ್ತಾ ಇರ್ತೀವಿ. ಸಾಂಬಾರ್ ತೀರೋದ್ರ ಮಾತ್ರ ನಿಲ್ಸೋದು ಅಷ್ಟೇ. ಸಾಂಬಾರ್ ಇದಕ್ಕಿಂತ ಸಾಯಂಕಾಲಕ್ಕಿಂತ ಕೊಟ್ಟು ಉಳುಕಂದ್ರೆ ಸಾಂಬಾರು 6 ಗಂಟೆಗೆ ಕೊಡ್ತೀವಿ. ಆಮೇಲೆ ಅಷ್ಟೇ ಸುಸ್ತಾಗಿರ್ತಾರೆ. ಆಮೇಲೆ ಸಾಂಬಾರು ಅರೇಂಜ್ ಮಾಡ್ತೀವಿ. ಸಾಂಬಾರ್ ಮಿಕ್ಕ ಸಾಂಬಾರ್ ಅರೇಂಜ್ ಮಾಡ್ತೀವಿ. ನಮ್ ಸಾಂಬಾರ್ ಇಲ್ದಿರೋದು ಬೇಡಿಕೆ. ಅಷ್ಟೊಂದು ಬೇಡಿಕೆನಾ? ಹೌದು. ಓಕೆ ಅಣ್ಣ, ಈಗ ಒಂದೊಂದು ಇದು ಮಾಡ್ತಾ ಇದ್ರಲ್ಲ, ಒಂದೊಂದು ಕೊಪ್ಪರಿಕೆಯಲ್ಲಿ ಎಷ್ಟು ಗಂಟೆಗೆ ಒಂದ್ಸಾರಿ ಒಂದು ಕೊಪ್ಪರಿಕೆ ತೆಗಿತೀರಾ? 1 ಗಂಟೆ ಐತೆ, ಫಸ್ಟ್ 1-1/4 ಗಂಟೆ ಐತೆ, ಆಮೇಲೆ 1 ಗಂಟೆ ಐತೆ, ಆಮೇಲೆ 3/4 ಗಂಟೆಗೆಲ್ಲ ಬರ್ತಾ ಇರ್ತವೆ. ಅಂದ್ರೆ ಅದು ಹೀಟ್ ಆಗ್ತಾ ಇರುತ್ತೆ, ಬೇಗ ಆಗುತ್ತೆ. ಕಾವಾದಂಗೆ ಅಣ್ಣ, ಕಾವಾದಂಗೆ ಬೇಗ ಆಗ್ತಾ ಇರುತ್ತೆ. ಅಣ್ಣ ಈ ಸೌದೆಗಳೆಲ್ಲ ಎಷ್ಟು ಟನ್ ಆಗಿರ್ಬೋದು ಅಣ್ಣ?
ಸೌದೆ ಎಷ್ಟನ್ನು ಅಂತ ನಾವ್ ಹೇಳಕ್ಕಾಗೋದಿಲ್ಲ. ಊರ್ನೆಲ್ಲ ಈಗ ಒಂದೂವರೆ ಕೊಡ್ತೀವಿ ಅಂತೀರ, ಈಗ ಹಂಗೇನಿಲ್ಲ. ಈಗ ಟಾಟಲ್ ತಂದಾಕ್ತಾರೆ, ಗಾಡಿ ತಂದಾಕ್ತಾರೆ, ಅವ್ರವ್ರ ಭಕ್ತಿ. ಯಾರು ತಂದಾಕ್ತಿರೋದಿಲ್ಲ. ಈ ವರ್ಷ ತರ್ತಾರ, ಮುಂದ್ ವರ್ಷ ಜಾಸ್ತಿ ತಂದಾಕ್ತಾರೆ. ಅಣ್ಣ ಆಮೇಲೆ ನಾವು ಗಮನಿಸ್ತೀವಿ ರಾತ್ರಿಯಿಂದ ಪ್ರಸಾದ ಅಂತೇಳಿ ಕೆಲವು ಕಡೆ ಹೆಂಗೆ ಕೊಡ್ತಾರೆ ನೋಡಿದೀವಿ. ಆದರೆ ಇಲ್ಲಿ ಬಳಸ್ತಾ ಇರುವಂಥ ಸಾಂಬಾರ್ಗೆ ಉಚ್ಚಳೆಣ್ಣೆ ಇರ್ಬೋದು, ಆಗ್ತಿರೋ ಪದಾರ್ಥಗಳಾಗಿರ್ಬೋದು, ಅಕ್ಕಿ ಆಗಿರ್ಬೋದು, ಸೌದೆ ಒಲೆಯಲ್ಲಿ ಕೊಡ್ತಾ ಇರೋ ಊಟ. ಹೌದು, ಸೌದೆ ಒಲೆ ಅನ್ನೋದೇ ಮರ್ತೋಗ್ಬಿಟ್ಟದ ಈಗಿನ ಕಾಲದಲ್ಲಿ. ಅಂದ್ರೆ ತಿಮ್ಮಪ್ಪನ ಹೆಸರಲ್ಲಿ ನಿಜವಾದ ಆರೋಗ್ಯವನ್ನೇ ಪಸರಿಸ್ತಾ ಇದ್ದೀರಿ. ಅದು ಹಿಂದಿಂದ ನಡ್ಕೊಂಡು ಬಂದ್ರೆ ಈಗ ಅದನ್ನೇ ಮಾಡ್ತಾ ಇದೀವಿ ನಾವು. ಎಷ್ಟು ವರ್ಷದ ಇತಿಹಾಸ ಇರ್ಬೋದು ಈ ದೇವಸ್ಥಾನ? ಸುಮಾರು ಒಂದು 850 ವರ್ಷ ಇತಿಹಾಸ ಇರ್ಬೋದು, ನಮ್ಗಂತೂ ಗೊತ್ತಿಲ್ಲ. ನಮ್ಗೆ ಬುದ್ಧಿ ಕಾರಣಕ್ಕೆ ಫಸ್ಟ್ ಇಂದ ಮಾಡ್ತಿದ್ರು, ಇವಾಗ ಮಾಡ್ತಾರೆ. ಸುಮಾರು ಒಂದು 800-850 ವರ್ಷ ಇತಿಹಾಸ ಇರ್ಬೋದು. ಯಾಕೆಂದ್ರೆ ಒಂದು ಇಟ್ಕೆ ಇತ್ತು, ಬರೀ 3 ಇಂಚ್ ಇಟ್ಕೆ ಇತ್ತು, 5 ಇಂಚ್ ಆಗಲ್ಲ, 3 ಇಂಚ್ 1 ಇಂಚ್ ಇಟ್ಕೆಲೆ ಗೋಡೆ ಕಟ್ಟಿದ್ರು. ದೇವಸ್ಥಾನ ನೋಡ್ದಾಕ್ಬಿಟ್ಟು ಡಿ ಸಿ ತಮ್ಮಣ್ಣ ದೇವಸ್ಥಾನ ಕಟ್ಟಿದ ಮೇಲೆ ಅವರು ಧರ್ಮದರ್ಶಿಗಳು ಡಿ ಸಿ ತಮ್ಮಣ್ಣವರು, ಅವ್ರ ಮಿಸ್ಸಸ್ ಅವರು. ಹೌದು. ಓಕೆ ಅಣ್ಣ. ಅಂದ್ರೆ ಈಗ ಎಲ್ಲ ಒಂದ್ ರೀತಿ ತುಂಬಾ ಪ್ರಸಿದ್ಧಿ ಆಗಿದೆ. ಅಂದ್ರೆ ಇಲ್ಲಿ ಮಾಡ್ತಿರೋ ಅನ್ನನೇ ಒಂದ್ ರೀತಿ ಬೇರೆ ಬೇರೆ ಕರ್ನಾಟಕದಲ್ಲಿರೋ ಎಷ್ಟೋ ಕ್ಷೇತ್ರಗಳನ್ನ ಒಂದು ದಾಟೋ ರೀತಿ ಬರ್ತಾ ಇದೆ. ರಾತ್ರಿಯಿಂದ ಅನ್ನ ಮಾಡೋದಕ್ಕೆ ಒಂದು 500 ಜನ ಕೆಲಸ ಮಾಡ್ತಾ ಇದ್ದೀರಿ. 5,000 ಜನ ಲೆಕ್ಕೇನೆ ಒಂದೂವರೆ ಅಷ್ಟಿಷ್ಟು ಅಂತೆಲ್ಲ. ಫಸ್ಟ್ ಹಂಗೆ ಬಂಡಿ ಹೋಗಿಂತ ಕಡಿಮೆ ಇರ್ತಾರೆ ಜನ. ಬಂಡಿ ಆದ್ಮೇಲೆ ಅವ್ರ ಕೆಲಸ ಮುಗಿಸ್ಕೊಂಡು ಎಲ್ರು ಮನೆಯಾಗ ಒಬ್ರು ಇಬ್ರು ತೇರಿಲ್ಲ, 5 ಜನ ಇದ್ರೆ 5 ಜನ ಬರ್ತಾರೆ, ಒಬ್ರು ಬರ್ತಾರೆ, ಎಲ್ಲ ಬಂದ್ ಮಾಡೋದು. ಆಮೇಲೆ ನಾನೊಂದು ವಿಷಯ ಗಮನಿಸ್ತೀವಿ, ನಿಜವಾದ ವಯಸ್ಸಾದ ಒಂದು ನಿಜವಾದ ಯುವಕರು ಹುಡುಗರುಗಳು ಕೆಲಸ ಮಾಡ್ತಿರು, ನಿಜವಾದ ನಮ್ಮಂತ ವಯಸ್ಕರು ಎಲ್ಲ ತಿರುಗಾಡ್ಕೊಂಡಿದ್ರು. ಈಗ ಬೆಳಿಗ್ಗೆನಾಗ ಎಲ್ಲ ಬಡಿಸ್ತಾ ಇದ್ರು. ಅದು ಏನ್ ಮಾಡಕ್ಕಲ್ಲ, ಹುಡುಗರು ಫಸ್ಟ್ ಅವ್ರ ಸ್ನೇಹಿತರು ಮಾತಾಡ್ಸ್ಕೊಂಡು ಓಡಾಡ್ತಾ ಇರ್ತಾರೆ, ಆಮೇಲೆ ಬಡಿಸುವಾಗ ಎಲ್ಲರೂ ಬರ್ತಾರೆ. ಅಲ್ಲಿ ನಿಮ್ಮಲ್ಲಿ ಯಾರೋ ಒಬ್ರು ಬಂದಿರ್ತಾರೆ. ಅಲ್ಲ, ನಿಮ್ಮ ಹಿರೀಕರೊಬ್ರು ಯಾರೋ ಹೇಳಿದ್ರು ನೋಡಪ್ಪ, ಯಾಕೆಂದ್ರೆ ಇದು ಕೊಡ್ತಿರೋದು ಪ್ರಸಾದ ದೇವ್ರ ಹೆಸರಲ್ಲಿ ಜನಗಳಿಗೆ. ಹುಡುಗರುಗಳು ನಾವಿದ್ದಾಗಲೇ ನಮ್ಮ ತಲೆಯಲ್ಲೆಲ್ಲ ನೋಡಿ ಕಲ್ತ್ಕಲಿ ಅಂತ ನಾವು ಅಡಿಗೆ ಮಾಡ್ತೀವಿ. ಬೆಳಿಗ್ಗೆ ಅವರೆಲ್ಲ ಬಡಿಸ್ತಾರೆ, ಬೆಳಿಗ್ಗೆ ನೋಡಿ ಅಂತ ಹೇಳಿದ್ರು. ನೈಟು ಬರ್ತಾರೆ, ಏನಿಲ್ಲ ನೈಟು ಬರ್ದೆ ಬರೀ ಮುದುಕರು ಮಾಡ್ಬಿಡಕ್ಕಾಗಲ್ಲ, ಹುಡುಗರು ಬರ್ತಾರೆ. ಆದ್ರೆ ಅತಿ ಹೆಚ್ಚಾಗಿ ಬೆಳಿಗ್ಗೆ ಎಲ್ಲಿದ್ರು ಮುದುಕರು ಅನ್ಬೇಡಿ ಯಾರನ್ನೂ, ಅಲ್ಲಲ್ಲ ಎಲ್ಲ ಯುವಕರು ತರ ರಾತ್ರಿ ಎಲ್ಲ ಮಾಡಿ ನೋಡಿ ಹಿಂದೆಗಡೆ ಹೆಂಗಿದ್ದಾರೆ ಸ್ಟ್ರಾಂಗ್ ಆಗ. ವಯಸ್ಸಾದರು ಅಂತ ಏನಿಲ್ಲ, ವಯಸ್ಸಾದರು ಹುಡುಗರು ಎಲ್ರು ನಮ್ ತಾತಿರು ವಯಸ್ಸಿನವರು ಸುದ್ದ ಬಂದ್ ಮಾಡ್ತಾರೆ, ಅವ್ರ ಕೈಲಾದ ಕೆಲಸ ಮಾಡ್ತಾರೆ, ಅಲ್ಲಿ ಕೆಲಸ ಮಾಡ್ತಾರೆ. ಇದಕ್ಕೆ ಯಾವ್ದು ಮಾಡದಸಿಂದ ಹುಡುಗರು ಹುಮ್ಮಸ್ ಬಂದ್ ಮಾಡೋದು. ಅಣ್ಣ, ಈಗ ನಾವು ನೋಡಿದ್ವಿ, ಗಮನಿಸ್ತೀವಿ, ಎಷ್ಟೋ ಕಡೆ ಸಂಪ್ರದಾಯ ಆಚಾರ ವಿಚಾರಗಳು ಮರೆ ಆಗ್ತವೆ. ಆದರೆ ಈ ಊರಲ್ಲಿ ನಡೀತಾ ಇರುವಂಥದ್ದು ಪ್ರತಿಯೊಂದು ಐತಿಹಾಸಿಕತೆ ಆಗ್ತಾ ಇದೆ. ಯಾಕೆಂದರೆ ಮಕ್ಕಳುಗಳಿಗೆ ನಾವು ಇದನ್ನೆಲ್ಲ ಹೇಳಿ ಕಳ್ಸೋಕ್ಕಾಗಲ್ಲ. ನೋಡಿ ಎಷ್ಟೋ ಜನ ಬೆಂಗಳೂರು, ಮಂಗಳೂರು, ಮೈಸೂರಲ್ಲಿ ಇರೋರೆಲ್ಲರೂ ಬಂದು ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ. ಅಂದರೆ ಈ ಥರದೊಂದು ಸಂಪ್ರದಾಯ ಉಳ್ಕೊಂಡ್ರೆ ಒಂದು ನಿಜವಾದ ಸಂಪ್ರದಾಯ ಉಳಿತದೆ. ಉಳಿಯಕ್ಕೋಸ್ಕರ ಹುಡುಗರೆಲ್ಲ ಒಂದು ಒಗ್ಗಟ್ಟಾಗಿ ಮಾಡ್ತಾರೆ. ನಿಮ್ಗೆ ಗೊತ್ತಾಯ್ತಲ್ವೇ, ಇವ್ರು ಒಗ್ಗಟ್ಟ ಮಾಡ್ಲಿಲ್ಲ, ಪಾರ್ಟಿ ಮಾಡಿದ್ರೆ ಉಳಿತಿರ್ಲಿಲ್ಲ, ಇವ್ರು ಮಾಡೋದಕ್ಕೆ ಉಳಿತದೆ. ಅಂದ್ರೆ ಎಲ್ಲ ಊರಲ್ಲೂ ಕೂಡ ಈ ಹಾಳಾದ ರಾಜಕಾರಣ ಬಂದು ಡಿವೈಡ್ ಆಗಿರ್ತಾರೆ. ಆದ್ರೆ ಇವತ್ತು ಮಾತ್ರ ಜನ ಯಾರು ಕೂಡ ನಾನು ತಾನು ಅಂತ ಇಲ್ಲ, ಏನು ಎಷ್ಟು ಪ್ರೀತಿಯಿಂದ ಮಾಡ್ತಿದ್ದಾರೆ. ಊರ್ನಲ್ಲೂ ರಾಜಕಾರಣ ಅದೇ, ಎಲ್ಲ ಅದೇ. ನಮ್ಮೂರು ರಾಜಕಾರಣ ಎಲ್ಲದೆ, ಈ ದೇವಸ್ಥಾನಕ್ಕೆ ಬಂದ್ಮೇಲೆ ರಾಜಕಾರಣ ಇಲ್ಲ. ಹೌದು, ನಾನು ಅದನ್ನೇ ಗಮನಿಸ್ತೀನಿ. ಎಲೆಕ್ಷನ್ ದಿನ ಮಾತ್ರ, ಬೇರೆ ದಿನ ಏನೇ ಬಂದ್ರು ಅವ್ರು ಎಷ್ಟೇ ಕಡ್ದಾಡ್ಬೇಕು ಬಂದ್ರು ಇಲ್ಲಿ ಕಡ್ದಾಡಲ್ಲ, ಹೊಡೆದಾಡಲ್ಲ, ಒಂದ್ ಕುಸ್ತಿ ಇಲ್ಲ, ಜಗಳ ಇಲ್ಲ. ಇಲ್ಲಿ ಬಂದ್ಮೇಲೆ ಎಲ್ರು ಅಣ್ತಂದ್ರಿಗಿಂತ ಇವನ್ ಮಾಡ್ಬೇಕು ಅಂತಲ್ಲ, ಇವನ್ ಎಲ್ಲರೂ ಮಾಡ್ತಾರೆ ಒಗ್ಗಟ್ಟಾಗಿ. ಯಾಕೆಂದ್ರೆ ನೂರಾರು ಜನ ಪೊಲೀಸರು ಬಂದವ್ರೆ. ಪೊಲೀಸರು ಊರವ್ರ ತರನ ಅವರು ನಿಂತ್ಕೊಬಿಟ್ರ ಒಂದ್ ಕಡೆಗೆ. ಆದ್ರೆ ಒಂದ್ ಜಗಳ ಇಲ್ಲ, ಒಂದ್ ಜೂಟಿ ಇಲ್ಲ. ಅಂದ್ರೆ ತಿಮ್ಮಪ್ಪನೇ ಎಲ್ಲವನ್ನು ಮಾಡಿಸ್ತಿದೆ ಅನ್ಸುತ್ತೆ. ತಿಮ್ಮಪ್ಪನ ಇದು ಇಲ್ಲಿ ಯಾರು ಜಗಳ ಪಾಡಾಡ್ತಾರೆ ಅವರು ಯಥೇಷ್ಟ ಕಡಿಮೆ. ಈ ಜಾಗದಲ್ಲಿ ಜಗಳ ಆಲಿ, ಕುಸ್ತಿ ಆಲಿ ಏನು ಒಬ್ರು ಹೇಳಿದ್ರು ಇವತ್ತು ಸರಿಲ್ಲ ಅಂದ್ರೆ ನಾಳೆ ಬಂದು ಸರಿ ಮಾಡ್ಕೊಂಡು ಹೋಗ್ತೀವಿ. ಯಾಕೆಂದ್ರೆ ತುಂಬಾ ಜನ ಯುವಕರುಗಳು ನೋಡಿದ ಹುಡುಗರುಗಳನ್ನ ಅವ್ರ ಕ್ಯೂರಿಯಾಸಿಟಿ ಏನು ಅಂತಂದ್ರೆ ಅನ್ನ ಬಡಿಸೋದು, ಸಾಂಬಾರು ಬಡಿಸೋದು, ಪತ್ರ ಎಲ್ಲ ಹೊತ್ಕೊಂಡು ಹೋಗುವಂಥ, ನೀರು ತರುವಂಥದ್ದು ಹೇಳ್ದೇ ಇದ್ರು ಖುಷಿಯಾಗಿ ಮಾಡ್ತಾ ಇದ್ರು. ನಿಜವಾಗ್ಲೂ ಇದು ಹೇಳಿಕೊಟ್ಟು ಮಾಡೋಕ್ಕಾಗದೇ ಇಲ್ಲ ಅನ್ಸುತ್ತೆ. ಈಗ 1,000 ಜನ ಭಟ್ರು ಬಂದು ಕೆಲಸ ಮಾಡಕ್ಕಲ್ಲ, ನೀವು ನೋಡ್ದಂಗೆ. ಖಂಡಿತ ಸರ್, ಹೌದು 1,000 ಜನ ಬಂದ್ರು ಮಾಡಕ್ಕಲ್ಲ, ಗಂಟೆ ಹೊಡಿ ಸಂಬಳ ಅಂತ ಮಾಡ್ತಾರೆ ಅಷ್ಟೇ ಅವರು. ಅವ್ರೇನೋ ಒಂದ್ ಗಳ ಸುಸ್ತಾದ್ಮೇಲೆ ಎಲ್ಲ ಎದ್ಬಿಡ್ತಾರೆ. ಹುಡುಗರು ಹಂಗಲ್ಲ, ನೀವು ನೋಡ್ತಾರೆ, ನಿನ್ನ ಇಷ್ಟಕ್ಕಿಂತ ಕೊಡ್ತಾರೆ, ಇಷ್ಟಕ್ಕಿಂತ ಮಾಡ್ತಾರೆ. ಬೆಳಗಾನ ಮಾಡೋರೆ ಈಗ ಕೇಳ್ತಲ್ವಾ, ಬಡಿಸ್ತಲ್ವಾ, ಆತ ಬೆಳಗಾನ ನಿದ್ಗೆಟ್ಟಿವಿ ಅಂತ ಯಾರು ಮನೆಗೆ ಹೊಂಟೋಗೋದಿಲ್ಲ. ಅವ್ರ ಕೈಲಾದಷ್ಟ ಮಾಡ್ಕೊಂಡು ಮುಂದುವರಿತಾರೆ. ಯಾರ ಕಣ್ಣಲ್ಲೂ ಕೂಡ ನಿದ್ದೆ ಮಾಡಬೇಕು ಅನ್ನೋ ಇದೆಯೇ ಇಲ್ಲ. ನಿಜವಾಗ್ಲೂ ಕೂಡ ಇವತ್ತು ಏನ್ ಖುಷಿ ಆಗ್ತಿದೆ ಈ ಜನಗಳು ನೋಡಿ ಅಂತಂದ್ರೆ, ಇವ್ರು ಊಟ ಮಾಡೋಕ್ಕಿಂತ ಹೆಚ್ಚಾಗಿ ಹೊರಗಡೆಯಿಂದ ಬಂದವ್ರು ಊಟ ಬಡಿಸೋದ್ರಲ್ಲೇ ಖುಷಿ ಆಗ್ತಿದೆ ಊರವ್ರಿಗೆ. ಅದು ಮಾಡಿದ್ರೆ ನಮ್ಗೆ ಒಳ್ಳೇದಾಯ್ತು ಅಂತ ಮಾಡೋದು. ಅದಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳುಗಳು ರಾತ್ರಿ ಎಲ್ಲ ಆರಾಮಾಗಿ ತಿರುಗಾಡ್ಕೊಂಡು ಅವರು ಕೆಲಸ ಮಾಡ್ಕೊಂಡವ್ರಲ್ಲ. ಏನಿಲ್ಲ, ಅವ್ರವ್ರ ಕೆಲಸ ಮಾಡ್ತಾರೆ. ಇಲ್ಲಿ ಹೆಣ್ಮಕ್ಳದು ಕೆಲಸ ಕಡಿಮೆ, ಗಂಡು ಮಕ್ಕಳದು, ಹುಡುಗರದು, ವಯಸ್ಸಾದ್ರದ್ದು ಎಲ್ಲರದು ಇಲ್ಲಿ
ಅದೇ ಆಮೇಲೆ ಬೇರೆ ಅಕ್ಕಪಕ್ಕ ನಮ್ಮ ಅಣ್ಣ ತಮ್ಮದಿರ್ದು ಎಲ್ಲರ ಕೆಲಸ ಇಲ್ಲಿ ಮಾಡ್ತಾ ಬನ್ನಿ ಅಣ್ಣ. ಈಗ ರೈಸ್ ಅಂದ್ರೆ ಅಣ್ಣ, ಈಗ ಅಂದ್ರೆ ಹೋದ ವರ್ಷ ಎಷ್ಟಕ್ಕೆ ಕ್ವಿಂಟಾಲ್ ಮಾಡಿದ್ರೆ? ಅದನ್ನ ನಾವು ಅಳತೆ ಮಾಡಕ್ಕಾಗಲ್ಲ, ಒಂದು 125 105 ಕ್ವಿಂಟಲ್ ಆಯ್ತದೆ. ಯಾಕೆಂದ್ರೆ ಈ ವರ್ಷ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಆಗಿ ಬರೀ ಮಂಡ್ಯ ಜಿಲ್ಲೆ ಆಬಲ್ವಾಡಿ ಗ್ರಾಮ, ಮಂಡ್ಯಕ್ಕಲ್ಲ ಇಂಡಿಯಾಕ್ಕಲ್ಲ ಬೇರೆ ದೇಶಕ್ಕೂ ಪ್ರಚಾರ ಆಗ್ಬಿಟ್ಟಿದೆ. ಬೇರೆ ದೇಶದಲ್ಲಿರುವಂತ ನಮ್ಮ ಕರ್ನಾಟಕದವರು ಕೂಡ ಪ್ರಚಾರ ಆಗ್ಬಿಟ್ಟಿದೆ. ಅವರೆಲ್ಲ ಊಟ ಅಂತಂದ್ರೆ ಒಂದು ದೊಡ್ಡ ಪ್ರಶಸ್ತಿಯಾಗಿ ಅದಕ್ಕೋಸ್ಕರ ಜನಕ್ಕೆ ಪ್ರಚಾರ ಆಗ್ಬಿಟ್ಟಿದೆ. ಬರೀ ಅನ್ನ ಸಾಂಬಾರ್ಗೋಸ್ಕರ ಅಲ್ಲ, ಹೌದೌದು, ಊಟ ಕೊಡ್ತಾರೆ. ಸಾಂಬಾರ್ ಈ ತರ ಸಾಂಬಾರ್ ಸಿಗೋದಿಲ್ಲ. ಈ ಸಾಂಬಾರ್ ಎಷ್ಟಕ್ಕೆ ಮಿಕ್ಕಿದ್ರೆ ಸಾಯಂಕಾಲಕ್ಕಿಂತ ಗೊತ್ತೈತೆ, ಒಂದ್ ದಂಡ 20,000 ರೂಪಾಯಿ ಕೂತ್ರೆ ಆ ಸಾಂಬಾರ್ ತಗೊಂಡು ಯಾರು ತಗೋತಾರ ಅದನ್ನ? ಜನ ನಮ್ಮಂತರ ಒಂದು ಪ್ಯಾಕೆಟ್ಗೆ 100 ರೂಪಾಯಿ. ಏನು ಅಷ್ಟೊಂದು ಮೌಲ್ಯ ಅಣ್ಣ ಸಾಂಬಾರ್ಗೆ? ಆ ಸಾರು ಈಗ ನೀವು ಊಟ ಮಾಡಿದ್ರೆ ನೀಲ್ವಾ? ಇನ್ನ ಮಾಡಿಲ್ಲ ಅಣ್ಣ. ಊಟ ಮಾಡಿ ಆಮೇಲೆ ನೀವು ಹೇಳ್ತೀರಿ. ಅಲ್ಲ, ಅದಕ್ಕೆ ಯಾವುದೇ ಮಸಾಲೆ ತರಕಾರಿ ಏನು ಹಾಕಲ್ಲ? ಏನಿಲ್ಲ, ಕಾಗದ ಉಚ್ಚಾರಣೆ, ಬೆಳ್ಳುಳ್ಳಿ, ಬೆಳೆಕಾಳು, ಉಪ್ಪು, ಈ ತರ. ಅಣ್ಣ ಇದೇ ಸಾಂಬಾರ್ ಮನೇಲಿ ಮಾಡಿದ್ರೆ ಈ ಟೇಸ್ಟ್ ಬರೋದಿಲ್ಲ ಅಂತಾರೆ, ಆಮೇಲೆ ಇಷ್ಟು ದಿನ ಬರಲ್ಲ ಅಂತಾರೆ. ಹುಣಸೆ ಹುಳಿ, ಇದು ಎಷ್ಟು ದಿವಸ ಇಟ್ಕೊಂಡು ಸಾಂಬಾರ್ ಊಟ ಮಾಡ್ಬೋದು? ಇದು ಒಂದು ತಿಂಗಳು ಇಟ್ಕೊಂಡು ಬಿಸಿ ಮಾಡ್ಕೊಂಡು ಒಂದು ತಿಂಗಳು ಮಳಿಕೊಂಡು ಹೋಗೋದಿಲ್ಲ, ಏನು ಆಗಲ್ಲ, ಬಿಸಿ ಮಾಡ್ಬೇಕಷ್ಟೇ. ಅದಕ್ಕೋಸ್ಕರ ಜನ ಇದನ್ನ ಪ್ರಸಾದ ರೀತಿ ದುಡ್ಡು ಕೊಡ್ತಾರೆ. ನೀವು ಕಂಡಂಗೆ ಎಲ್ಲಾರ ಸಾಂಬಾರ್ಗೆ ದುಡ್ಡು ಕೊಡ್ತಾ ನೋಡಿದಿರಾ? ಇಲ್ಲ ಅಣ್ಣ, ಹೋಟ್ಲಲ್ಲಿ ತಗೊಂಡಿರ್ಬೋದು, ಅದು ದೇವಸ್ಥಾನದಲ್ಲಿ ಎಲ್ಲೂ ದುಡ್ಡು ತಗೊಂಡು ಇತಿಹಾಸ ಇಲ್ಲ. ಈ ಸಾರಿಗೆ ಗುದ್ದಾಡ್ಬಿಡ್ತಾರೆ ಅಂದ್ಬಿಟ್ಟು ಅದು ಮಾಡಿರೋದು. ಈಗ ಅದು ಯಾವುದೇ ಕಾರಣಕ್ಕೂ ಬಹಳ ಡಿಮ್ಯಾಂಡ್ ಹೋಗ್ತದೆ. ಹರಾಜ್ ಹಾಕಿದ್ರು ಕೂಡ ಹಂಗಾರು ಗುದ್ದಾಡ್ಕೊಂಡೆ ತಗೋತಾರೆ, ಬೇಕು ಎಲ್ರಿಗೂ ಬೇಕು ಅಂತ. ಸುಮ್ಮನೆ ಯಾರೋ ಒಬ್ಬ ತಾನೇ ಬಿಡ್ತಾರೆ ಹಾಗೆ. ಹೌದೌದು, ಆ ತರ ಎಲ್ಲ ಎಲ್ಲಾ ಜನ ತಗೋತಾರೆ. ಆಮೇಲೆ ಆ ಸಾಂಬಾರ್ ಡೈಲಿ ಬಿಸಿ ಮಾಡ್ತಾ ಗಟ್ಟಿ ಆಗ್ತದಂತೆ. ಬಿಸಿ ಮಾಡಿದ್ರೆ ಗಟ್ಟಿ ಆಯ್ತದೆ. ಆಮೇಲೆ ಪುಳಿಯೋಗರೆ ಉಣ್ಣಾಗೈತದೆ. ಓ, ಸಾಂಬಾರ್ ಪುಳಿಯೋಗರೆ ಆಗುತ್ತಾ? ಆ ತರ ಆಯ್ತದೆ. ಆಮೇಲೆ ಕರೆಕ್ಟ್ ಒಬ್ಬ ಹೆಣ್ಮಕ್ಳು ಹಂಗೆ ಹೇಳಿದ್ರು, ಬೇಯಿಸ್ತಾ ಅದು ಸಾಂಬಾರು ಪುಳಿಯೋಗರೆ ಆಗ್ಬಿಡುತ್ತೆ ಅಂದ್ರು. ಆ ಏನಂದ್ರೆ ಇದ್ರ ಹಿಂದೆ ಭಗವಂತನ ಒಂದು ಶಕ್ತಿ ಇರ್ಬೋದಣ್ಣ? ದೇವ್ರ ಶಕ್ತಿ ಇಲ್ಲದೆ ನಮ್ದು ಏನೂ ಇಲ್ಲ. ಅವನ ಶಕ್ತಿ ಮುಂದೆ ಇವೆಲ್ಲ ಮಾಡ್ತಾರದು. ಇಲ್ಲೇನೇ ಪಾರ್ಟಿ ಏನಿಲ್ಲದೆ ಮಾಡ್ತಾರದೇ ಅವನ ಶಕ್ತಿ ಮುಂದೆ. ಅಣ್ಣ, ಇವತ್ತು ಲಕ್ಷಾಂತರ ಜನ, ನೀವು ಅನ್ಕೊಂಡಿದ್ಕಿಂತ ಹೆಚ್ಚಾಗಿ ಜನ ಬಂದಿದ್ದಾರೆ. ಈ ಜನ ಅಂದ್ರೆ ಭಕ್ತಾದಿಗಳನ್ನ ನೋಡಿದ್ರೆ ಊರಿನವ್ರ ಪರವಾಗಿ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಅಣ್ಣ? ಸರ್, ಭಕ್ತಾದಿಗಳು ಬಹಳ ನಮ್ಗೆ ಸಂತೋಷ. ಜನ ಬರೋದೇ ಮುಖ್ಯ. ಈ ಕಾರ್ಯಕ್ಕೆ ಬಂದು ಊಟ ಮಾಡ್ಕೊಂಡವ್ರೆ ಅವ್ರಿಗೊಂಥರ ಪುಣ್ಯ, ನಾವು ಮಾಡಿದ್ವಲ್ಲ ಅಂತ ನಮಗೊಂಥರ ಪುಣ್ಯ, ಊರು ಜನಕ್ಕೊಂಥರ ಹೆಮ್ಮೆ. ಇದು ಅದಕ್ಕೋಸ್ಕರ ಇಷ್ಟು ಸಪೋರ್ಟ್ ಮಾಡೋದು. ಇಡೀ ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆ ಆಬಲ್ವಾಡಿ ನಂಬರ್ 1 ಸ್ಥಾನಕ್ಕೆ ಬಂದ್ಬಿಟ್ಟದೆ ಈಗ. ಈ ತರದ ಒಂದು ಧರ್ಮ ಕಾರ್ಯ ಮಾಡ್ತಾ ಇರೋದ್ರಿಂದ ಇದೊಂಥ ಧರ್ಮಸ್ಥಳದ ತರ ಅಂತ ಹೇಳ್ತಿರೋ ಜನ. ಹೌದು, ನಿಜ. ಖುಷಿ ಆಗ್ತಿದ್ಯಾ? ಆಯ್ತಣ್ಣ, ಎಲ್ಲರಿಗೂ ಒಳ್ಳೇದಾಗಲಿ. ಇಷ್ಟೊತ್ತವರು ಕೂಡ ಇಷ್ಟೊಂದು ಎಲ್ಲರೂ ಕೂಡ ಆಸಕ್ತಿದಾಯಕವಾಗಿ ರೈತರು, ಕಾರ್ಮಿಕರು, ಹಿರಿಕರು ಎಲ್ಲರೂ ಕೂಡ ಏನೇ ಕಷ್ಟ ಇದ್ರು ಏನೇ ನೋವಿದ್ರು ಕೂಡ ಎಲ್ಲವನ್ನು ಮರೆತು ನೋಡಿ ಇವರೆಲ್ಲ ಹೀರೋ ಥರ ಅವರೇ. ಇವರೆಲ್ಲರೂ ನೋಡಿ ರೈತ ಸಂಘದವರೆಲ್ಲರೂ ಇದ್ದೀರಿ, ಎಲ್ಲರೂ ಕೂಡ ಇಷ್ಟೊಂದು ಖುಷಿಯಾಗಿ ಎಲ್ಲರೂ ಖುಷಿಯಾಗಿದ್ದೀರಿ. ಎಲ್ಲರೂ ಕೂಡ ಇದೇ ರೀತಿ ಪ್ರತಿ ವರ್ಷ ಮಾಡಿ ಈ ಕ್ಷೇತ್ರದಿಂದ ನಮ್ಗೆ ಒಳ್ಳೇದಾಗದಿರೋ ಸರಿ ಬರುವಂಥ ಭಕ್ತಾದಿಗಳಿಗೆ ಒಳ್ಳೇದಾಗಲಿ ಅಂತ ನೀವು ಅವತ್ತಿಂದ ಕೇಳ್ಕೊಂಡ್ರಿ. ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಮಹೇಶ್ ಅಂತ. ನೀವು ಎಲ್ಲಿಂದ ಬಂದಿದ್ದೀರಾ? ಸರ್, ನಾನು ಬೆಂಗಳೂರಿಂದ ಬಂದಿದ್ದೀವಿ. ಏನು ಇದು ನೋಡೋಕ್ಕೋಸ್ಕರ ಬಂದಿದ್ದೀರಾ? ನೋಡೋಕ್ಕೋಸ್ಕರ ಬಂದಿದೆ ಸರ್. ನಾನು ಸುಮಾರು ಒಂದು 10 ವರ್ಷದಿಂದ ನೋಡ್ತಿದ್ದೆ ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ. ಮತ್ತೆ ಎಲ್ಲರೂ ಹೇಳ್ತಿದ್ರು ಈ ತರ ಒಂದು ಪ್ರಸಿದ್ಧ ಸ್ಥಳ ಇದೆ, ಈ ಅರಸಭೆ ನೋಡೋದೇ ಒಂದು ಮುಖ್ಯ ಉದ್ದೇಶ ಅಂತ. ಅದಕ್ಕೋಸ್ಕರ ಬೆಂಗಳೂರಿಂದ ಫ್ರೀ ಮಾಡ್ಕೊಂಡು ಇದು ನೋಡೋಕ್ಕೋಸ್ಕರನೇ ಬಂದಿದ್ದೀನಿ. ಎಷ್ಟು ಜನ ಬಂದಿದ್ದೀರಾ? ನಾನು ನಮ್ಮ ಅಕ್ಕನ ಮಗ ಇಬ್ರು ಬಂದಿದ್ದೀವಿ. ಎಷ್ಟು ಖುಷಿ ಆಗ್ತಿದೆ? ಜನ ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಐ ವಿಟ್ನೆಸ್ಡ್ ಈ ತರ ಒಂದು ಸಂಪ್ರದಾಯ ಇರೋದು. ಆಗಿನ ಕಾಲದಿಂದನೇ ಇವಾಗ ಕಂಟಿನ್ಯೂ ಮಾಡ್ಕೊಂತ ಇರೋದೇನಿದೆ ಅದು ನಂಗೆ ತುಂಬಾ ಖುಷಿ ಪಡ್ತಿದೆ. ಬಟ್ ಈ ತರ ಕ್ರೌಡ್ ಮತ್ತೆ ಈ ತರ ಜನ ಇವಾಗೂ ಸೇರಿ ದೇವ್ರಿಗೆ ಸನ್ನಿಧಿಯಲ್ಲಿ ಪಾತ್ರ ಆಗ್ತಾರಲ್ಲ, ಅದು ತುಂಬಾ ವಿಟ್ನೆಸ್ ಮಾಡಕ್ಕೆ ಈಗಿನ ಕಾಲದಲ್ಲಿ ತುಂಬಾ ಖುಷಿ ಆಗುತ್ತೆ. ನೀವು ಪ್ರಸಾದ ತಿಂದ್ರಾ? ಇವಾಗ ತಾನೇ ತಿಂದ್ವಿ ಸರ್, ಫಸ್ಟ್ ಪಂಕ್ತಿಯಲ್ಲೇ ತಿಂದ್ವಿ. ತುಂಬಾ ಖುಷಿ ಆಯ್ತು. ಫಸ್ಟೇ ಸಿಕ್ಬಿಡ್ತು ನಮ್ಗೆ. ಸೂಪರ್. ಹೇಗಿತ್ತು ಸರ್ ಪ್ರಸಾದ? ಚೆನ್ನಾಗಿತ್ತು ಸರ್. ನಾವು ಬೆಳಗ್ಗೆ ಎದ್ದು ಇದು ನೋಡೋಕೋಸ್ಕರನೇ ಬಂದೆ ಬೆಂಗಳೂರಿಂದ. ನೀವೆಲ್ಲ ಬೆಂಗಳೂರಲ್ಲಿ ಅದು ಇದು ಪಿಜ್ಜಾ, ಬರ್ಗರ್, ಆ ರೈಸ್ ಈ ರೈಸ್ ಎಲ್ಲ ತಿಂದಿರ್ತೀರಿ. ಇಲ್ಲಿ ಬರೀ ಸಾಂಬಾರ್ ರೈಸ್ ಕೊಟ್ಟಿದ್ರು, ಹೇಗೆ ಅನಿಸ್ತು? ಸೂಪರ್ ಆಗಿತ್ತು ಸರ್. ಅನ್ನ ಮತ್ತೆ ಸಾರು ಹಾಕಿದ್ರು, ಫಸ್ಟ್ ಕ್ಲಾಸ್ ಆಗಿತ್ತು. ಕೊಟ್ಟಿದ್ ರೈಸ್ ಎಲ್ಲ ತಿಂದ್ರೆ ಬಿಟ್ರಿ? ಇಲ್ಲ, ಫುಲ್ಲು ತಿಂದ್ವಿ. ಒಂದ್ ಸ್ವಲ್ಪ ಬಿಡ್ಬೇಕಾಯ್ತು. ಅದು ಗೊತ್ತಾಗಿಲ್ಲ, ನಾವು ಫುಲ್ ತಿನ್ಕೊಂಡೆ. ಸೂಪರ್ ಆಗಿತ್ತು ಸರ್. ಬಂದಿದ್ದು ಖುಷಿ ಆಯ್ತು. ಈ ವಿಟ್ನೆಸ್ ನೋಡಿ ತುಂಬಾ ಖುಷಿ ಆಯ್ತು, ತುಂಬಾ ಸಂತೋಷ ಆಯ್ತು ಸರ್.